ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣಿನ ನಗರಿ ಶ್ರೀನಿವಾಸಪುರದಲ್ಲಿ ಮಾವಿನ ಬೆಲೆ ಭಾರೀ ಕುಸಿತ ಕಂಡಿದ್ದು ಸಾವಿರಾರು ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾವು ಬೆಳೆಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿರುವ ರೈತರು ಸರ್ಕಾರದ ನೆರವಿಗಾಗಿ ಎದುರು ನೋಡುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಳೆದ 3 ವರ್ಷಗಳಿಂದ ಮಾವಿನ ಬೆಲೆ ನಿರಂತರವಾಗಿ ಇಳಿಕೆಯಾಗುತ್ತಿದ್ದು ರೈತರ ಬದುಕು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದೆ. ತಾಲೂಕಿನ ಬಹುತೇಕ ರೈತರು ಮಾವು ಬೆಳೆಯನ್ನೇ ಅವಲಂಬಿಸಿರುವ ಹಿನ್ನೆಲೆ ಬೆಲೆ ಕುಸಿತವು ಅವರ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಮುಖಂಡರು, ಎಸ್ಎನ್ಆರ್ ಮಂಡಿ ಮಾಲೀಕರು ಹಾಗೂ ಸಮಾಜ ಸೇವಕರಾದ ಪ್ರಭಾಕರ್ ಬಾಬುರೆಡ್ಡಿ, ರೈತರು ತೋಟಗಳ ನಿರ್ವಹಣೆ, ಕೂಲಿ ಕಾರ್ಮಿಕರ ವೆಚ್ಚ, ಔಷಧಿ ಮತ್ತು ರಸಗೊಬ್ಬರಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದರೂ ಇಂದಿನ ಮಾರುಕಟ್ಟೆ ದರದಲ್ಲಿ ಆ ಹಣವು ವಾಪಸ್ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು 26,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದ್ದು ಪ್ರತಿ ವರ್ಷ ಸುಮಾರು 1,80,000 ಮೆಟ್ರಿಕ್ ಟನ್ ಮಾವು ಉತ್ಪಾದನೆಯಾಗುತ್ತದೆ. ಆದರೆ ಈ ಬಾರಿ ತೋತಾಪುರಿ ಮಾವಿನ ದರ ಕೆಜಿಗೆ ಕೇವಲ 4 ರೂಪಾಯಿ 55 ಪೈಸೆಗೆ ಕುಸಿದಿರುವುದು ರೈತರ ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚಿಸಿದೆ. ಮಾವು ಬೆಳೆಗಾರರ ಪರಿಸ್ಥಿತಿಯನ್ನು ಮನಗಂಡು ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು. ಮಾವಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿ ರೈತರನ್ನ ರಕ್ಷಿಸಬೇಕು ಎಂದು ಪ್ರಭಾಕರ್ ಬಾಬುರೆಡ್ಡಿ ಒತ್ತಾಯಿಸಿದರು. ಪ್ರತಿ ಟನ್ ಮಾವಿಗೆ ಕನಿಷ್ಠ 7,000ದಿಂದ 10,000 ರೂಪಾಯಿಗಳವರೆಗೆ ಬೆಂಬಲ ಬೆಲೆ ನೀಡಿದರೆ ರೈತರಿಗೆ ಆರ್ಥಿಕವಾಗಿ ಆಸರೆಯಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಕುರಿತು ಕ್ಷೇತ್ರದ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿರವರ ಗಮನಕ್ಕೂ ವಿಷಯವನ್ನ ತಂದು ಮನವಿ ಸಲ್ಲಿಸಲಾಗಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ರಾಜ್ಯದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶ್ರೀನಿವಾಸಪುರದ ಮಾವು ಬೆಳೆಗಾರರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಶೀಘ್ರ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದ ಹಲವಾರು ರೈತರು ಕೂಡ ತಮ್ಮ ಅಳಲು ತೋಡಿಕೊಂಡರು. ಮಾವಿನ ಬೆಲೆ ಕುಸಿತದಿಂದ ಕುಟುಂಬ ನಿರ್ವಹಣೆ ಕಷ್ಟಕರವಾಗಿದ್ದು ಸಾಲದ ಹೊರೆ ಹೆಚ್ಚುತ್ತಿದೆ ಎಂದು ನೋವು ವ್ಯಕ್ತಪಡಿಸಿದರು. ಮಾವಿನ ಬೆಲೆ ಕುಸಿತದಿಂದ ಕಂಗಾಲಾಗಿರುವ ರೈತರಿಗೆ ಸರ್ಕಾರ ಯಾವ ರೀತಿಯ ನೆರವು ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ರೈತರ ಬಹುದಿನಗಳ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿ ಬೆಂಬಲ ಬೆಲೆ ಘೋಷಿಸುತ್ತದೆಯೇ ಎಂಬುದು ಇದೀಗ ಎಲ್ಲರ ಗಮನ ಸೆಳೆದಿದೆ. ಪತ್ರಕರ್ತರು ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ವಂದನೆಗಳು. ಏನು ಈ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂದರೆ, ಕಳೆದ 3 ವರ್ಷಗಳಿಂದ ಮಾವಿನ ಬೆಲೆ ಸತತವಾಗಿ ಬೆಲೆ ಕುಸಿತವಾಗಿರುವುದರಿಂದ ರೈತರು ಈ ಕ್ಷೇತ್ರದಲ್ಲಿ ಈ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ರೈತರು ಕನಿಷ್ಠ ಅಂದರೆ 99 ಭಾಗದಷ್ಟು ಮಾವು ಬೆಳೆಯುವಂಥ ರೈತರಿದ್ದಾರೆ. ಈ ಬೆಳೆಯುವಂಥ ಮಾವಿಂದ ನಮ್ಮ ತಾಲೂಕಿನ ಎಲ್ಲ ಮಾವು ಬೆಳೆಗಾರರ ರೈತರ ಕುಟುಂಬಗಳು ಇದರ ಮೇಲೆ ಆಧಾರಿತವಾಗಿ ಅವರ ಒಂದು ಜೀವನೋಪಾಧಿಯನ್ನು ಕಲ್ಪಿಸಿಕೊಂಡಿರ್ತಾರೆ. ಈಗ ಏನಾಗಿದೆ ಅಂದರೆ, ಕಳೆದ 3 ವರ್ಷಗಳಿಂದ ಸತತವಾಗಿ ಮಾವಿನ ಬೆಲೆ ಇಲ್ಲದೆ ಕಾರಣ ರೈತರ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಇದರಿಂದ ಅವರ ಒಂದು ಕುಟುಂಬಗಳ ಪೋಷಣೆ ಮಾಡುವುದಕ್ಕೂ ಕಷ್ಟಕರವಾಗಿದೆ. ಏನೋ ಈ ಮಾವಿನಕಾಯಿ ಇದನ್ನು ಪೋಷಣೆ ಮಾಡಿ ಇದು ಪೋಷಣೆ ಮಾಡುವಂಥ ಈ ಮಾವಿನ ಇವತ್ತಿನ ದಿನ ಆ ಒಂದು ಖರ್ಚು ಮಾಡುವಂಥ ಹಣನೂ ಇವತ್ತು ರೈತರಿಗೆ ಸಿಗದೇ ಇರುವಂಥ ಪರಿಸ್ಥಿತಿಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಇದಕ್ಕೆ ತಕ್ಷಣವಾಗಿ ನಮ್ಮ ಈ ರಾಜ್ಯ ಸರ್ಕಾರ ಹಾಗೂ ನಮ್ಮ ಜಿಲ್ಲಾಡಳಿತ ಅವರು ತಕ್ಷಣ ಈ ಒಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಅವ್ರಿಗೆ ಒಂದು ಮನವಿಯನ್ನು ಮಾಡುತ್ತಾ ಈಗಿನ ಪರಿಸ್ಥಿತಿಯಲ್ಲಿ ರೈತರ ಏನು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡುವುದಾಗಿ ನಾನು ಮನವಿ ಮಾಡ್ತೀನಿ. ಹಾಗೆ ಈ ನೂತನವಾಗಿ ಏನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ತ್ವರಿತವಾಗಿ ನಮ್ಮ ಕ್ಷೇತ್ರದ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಮಾವು ಬೆಳೆಗಾರ ರೈತರಿಗೆ ಅವರ ಸಂಕಷ್ಟಕ್ಕೆ ಅವರಿಗೆ ಸಹಾಯ ಮಾಡುವಂಥ ಕಾರ್ಯವನ್ನು ತ್ವರಿತವಾಗಿ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ
ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಹಾಗೂ ನಮ್ಮ ತೋಟಗಾರಿಕೆ ಅಧಿಕಾರಿಗಳಿಗೂ ಅವ್ರಿಗೂ ಮನವಿ ಮಾಡುತ್ತೀನಿ. ಮತ್ತು ಇನ್ನೊಂದೇನೆಂದರೆ, ನಮ್ಮ ಕ್ಷೇತ್ರದಲ್ಲಿ 99% ಭಾಗದಷ್ಟು ರೈತರು ಮಾವು ಅವಲಂಬಿತ ರೈತರಾಗಿರ್ತಾರೆ. ಕನಿಷ್ಠ ಸರಾಸರಿ 26,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯುತ್ತಾ ಇದ್ದಾರೆ. ಶ್ರೀನಿವಾಸಪುರದಲ್ಲಿ 1,80,000 ಮೆಟ್ರಿಕ್ ಟನ್ನಷ್ಟು ಮಾವು ಮಾರ್ಕೆಟ್ಗೆ ಪ್ರತಿ ವರ್ಷವೂ ಕೊಡ್ತಾ ಇದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ತಕ್ಷಣವೇ ಜಿಲ್ಲಾಡಳಿತ ಇದಕ್ಕೆ ಸೂಕ್ತವಾದ ಬೆಂಬಲ ಬೆಲೆ, ಏನು ಈ ಒಂದು ತೋತಾಪುರಿ ವೆರೈಟಿ ಇದೆಯಲ್ಲ, ಇದು ಕಳೆದ ರಾತ್ರಿಯಿಂದ 4 ರೂಪಾಯಿ 50 ಕೆಜಿ ಪರ್ 1 ಕೆಜಿಗೆ ಮಾರುಕಟ್ಟೆಯಲ್ಲಿ ದರ ನಿಗದಿಯಾಗಿದೆ. ಇದರಿಂದ ರೈತರಿಗೆ ತುಂಬ ಸಂಕಷ್ಟದಲ್ಲಿದ್ದಾರೆ. ಕೂಡಲೇ ಸರ್ಕಾರ ಇದಕ್ಕೆ ಕನಿಷ್ಠ ಬೆಲೆ 7,000 ರೂಪಾಯಿ ಪ್ರತಿಯೊಂದು ಟನ್ನಿಗೆ ಬೆಂಬಲ ಬೆಲೆ ಘೋಷಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಎಲ್ಲರೂ 7ರಿಂದ 10 ರೂಪಾಯಿ ಕೊಟ್ಟರೆ ಒಂದು ರೈತರಿಗೆ ಒಂದು ಅವರ ಜೀವನೋದ್ಧಾರ, ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ರೈತರಿಗೆ ಒಂದು ಆರ್ಥಿಕವಾಗಿ ಬಲ ಕೊಡುವಂಥ ಕೆಲಸ ಆಗ್ತದೆ. ಇದರಿಂದ ತ್ವರಿತವಾಗಿ ನಮ್ಮ ರಾಜ್ಯ ಸರ್ಕಾರ ಹಾಗೂ ನಮ್ಮ ನಾಯಕರು ಯಾರಿದ್ದಾರೆ, ನಮ್ಮ ಸ್ಥಳೀಯ ರಾಜಕಾರಣಿಗಳಾರಿದ್ದಾರೆ, ಇದರ ಬಗ್ಗೆ ಕಾಳಜಿ ವಹಿಸಿ ತ್ವರಿತವಾಗಿ ಬೆಂಬಲ ಬೆಲೆ ಸಿಗುವ ಹಾಗೆ ಮಾಡಬೇಕಾಗಂತ ನಾನು ಮನವಿ ಮಾಡ್ತೀನಿ. ನೀವೇನಾದರೂ ಕೇಳ್ಬೋದು. ಏನಾದರೂ ಒಂದು ಎಕರೆಗೆ ಕನಿಷ್ಠ ಅಂದರೆ ಅದರ ಬೆಲೆ, ಅದನ್ನು ನಾವು ಉಳುಮೆ ಮಾಡೋಕ್ಕೆ, ಏನು ಔಷಧಿ ಸ್ಪ್ರೇ ಮಾಡೋಕ್ಕೆ ಕನಿಷ್ಠ ಅಂದರೆ 35,000 ರೂಪಾಯಿ ಬೇಕಾಗುತ್ತೆ. 30ರಿಂದ 50,000 ಹೆಕ್ಟೇರ್ 35,000 ರೂಪಾಯಿ ಖರ್ಚು ಮಾಡಿ ರೈತ ಎಷ್ಟು ಫಸಲು ಪಡೀತಾನೆ? ಏನು ಸಿಗ್ತಾ ಇದೆ ಇವತ್ತು? ಒಂದು 6ರಿಂದ 7 ಟನ್ ಸಿಗ್ತಾ ಇದೆ. 6ರಿಂದ 7 ಟನ್ ಅಂದರೆ 4,500 ಅಂದರೆ ಟನ್ ಎಷ್ಟಾಗುತ್ತೆ? ಇವತ್ತು ಅದಕ್ಕೆ ಹಾಕುವಂತ ಒಂದು ಬಂಡವಾಳ ಸಿಗ್ತಾ ಇಲ್ಲ. 4 ಸಲ ಹೊಡಿಬೇಕು ಔಷಧ. ಇವತ್ತು ಅದರಿಂದ ಆರ್ಥಿಕವಾಗಿ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ. ಅವರ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸ ಕೂಡ ಇವತ್ತು ಶಾಲೆ ಶುಲ್ಕವನ್ನು ಪಾವತಿಸುವುದಕ್ಕೂ ತುಂಬಾ ಕಷ್ಟದಲ್ಲಿದ್ದಾರೆ. ಅದರಿಂದ ಸರ್ಕಾರ ಕೂಡಲೇ ನೋಡು, ಈಗೆಲ್ಲ ರೈತರು ಇವರೆಲ್ಲ ನಾನೂ ರೈತಾನೆ, ಇವರೇ ಅಲ್ಲ, ನಾನು ಕೂಡ ಮೂಲತಃ ಇದೇ ರೈತ. ನಾನು ಇದೇ ತಾಲೂಕು, ನಾವು ಮಾವು ಬೆಳಿತೀವಿ, ಎಲ್ಲ ಬೆಳಿತೀವಿ. ಅದರಿಂದ ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದಾರೆ ರೈತರು. ಇದಕ್ಕೆ ತ್ವರಿತವಾಗಿ ಎಲ್ಲರೂ ನಿಮ್ಮ ಮಾಧ್ಯಮದವರು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕರಿಸಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ನೀವು ಇದು ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತದೆ. ಸುರೇಶ್ ಅಂತ ನಮ್ಮ ಹೆಸರು. ಇದೇ ತಾಲೂಕಿನ ಅವನು. ನಮಗೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಸರ್ಕಾರಗಳಲ್ಲೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಯಾಕಂದರೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇರೋದೇನೆಂದರೆ, ರೈತರ ಬಗ್ಗೆ ಕಾಳಜಿ ಇಲ್ಲ ಸರ್ಕಾರಗಳಿಗೆ. ರೈತರ ಬಗ್ಗೆ ಫಸ್ಟು ಕಾಳಜಿ ಇಲ್ಲದೆ ಇದರಿಂದ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಒಂದು ಎಕರೆ ಪ್ರದೇಶಕ್ಕೆ ಉಳುಮೆ ಮಾಡಬೇಕಂದ್ರೆ, ಮದ್ದೊಡಬೇಕಾದ್ರೆ, ಇವೆಲ್ಲ ಮಾಡಬೇಕಾದ್ರೆ 40,000ರಿಂದ 50,000 ಖರ್ಚು ಬರುತ್ತೆ. 40,000ರಿಂದ 50,000 ಖರ್ಚು ಬಂದು ನಮ್ಗೆ ಅದರಲ್ಲಿ ಪಲ್ಸರು ಬರ್ತಾ ಇರೋದು 20,000 15,000. ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ. ಶಾಲೆಗೆ ಕಳ್ಸೋಕ್ಕೂ ಆಗ್ತಾಯಿಲ್ಲ ಮಕ್ಕಳನ್ನ. ನಮ್ಮ ಜೀವನೋದ್ಧಾರ ಕೂಡ ಉದ್ಧಾರ ಆಗ್ತಾಯಿಲ್ಲ. ಇದರಿಂದ ಜಾಸ್ತಿ ಹದಗೆಟ್ಟಿದ್ದೀವಿ. ಈ ಶ್ರೀನಿವಾಸಪುರ ತಾಲೂಕಲ್ಲಿ ಜಾಸ್ತಿ ಹದಗೆಟ್ಟಿರೋದ್ರೆ ನಮ್ಮ ತಾಲೂಕು ಒಂದೇ ಜಾಸ್ತಿ ಕಡೆಗಣಿಸಿದ್ದಾರೆ. ನಮ್ಮ ತಾಲೂಕನ್ನೇ ಅದ್ರ ಮೇಲೆ ಅವಲಂಬನೆ ಮಾಡಿರೋದು. ನಾವು ಮಾವಿನ ಫಸಲ ಮೇಲೆ ಅವಲಂಬನೆ ಮಾಡಿರೋದು. ನಮ್ಮನ್ನು ಸರ್ಕಾರಗಳು ಎಚ್ಚೆತ್ತುಕೊಂಡು ಈ ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಿಸಬೇಕಂತ ಒಂದು ಕನಿಷ್ಠ 7ರಿಂದ 10,000ವರೆಗೂ ನಮ್ಮ ಕನಿಷ್ಠ ಬೆಂಬಲ ಬೆಲೆ ಕೊಟ್ಟರೆ ಏನೋ ಅಷ್ಟು ಜೀವನೋದ್ಧಾರಿ ಉಪಯೋಗ ಆಗುತ್ತೆ ನಮಗಂತ ನಾವು ಬೇಡಿಕೆ ಇಟ್ಕೊಂಡು ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಮನವಿ ಮಾಡ್ತಾ ನಾವು ಕೇಳ್ತಾ ಇದ್ದೀವಿ. ಈ ಹಳ್ಳಿ ರೈತರು, ಈ ಕಡೆ ಎಲ್ಲ ಹಳ್ಳಿ ಸಣ್ಣ ಪುಟ್ಟ ಹಳ್ಳಿ ಗ್ರಾಮಸ್ಥರು ಎಲ್ಲ ಇರೋದು. ಇದರಲ್ಲಿ ಅವ್ರಿಗೇನು ಉಳುಮೆ ಮಾಡೋಕ್ಕೆ ಏನು ಬರ್ತಾ ಇರಲಿಲ್ಲ. ಇದನ್ನು ಕೂಡಲೇ ಸರ್ಕಾರಗಳು ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟಿರುವ ಅಧಿಕಾರಿಗಳನ್ನು ಎಲ್ಲ ಎಚ್ಚೆತ್ತುಕೊಂಡು ನಮ್ಗೆ ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ವಹಿಸ್ತೇನೆ. ಈಗ ನಾವು ಮನವಿ ಮಾಡೋದೇನೆಂದರೆ, ಮಾವಿನ ಫಸಲು ತುಂಬ ರೇಟ್ ಕಮ್ಮಿ ಆಗಿದೆ. ಅದರಲ್ಲೂ ಮೊನ್ನೆ ಅಲ್ಲಕಲ್ಲು ಮಳೆ ಬಿದ್ದು ಎಲ್ಲ ಉದುರೋಗಿದೆ. ಗಾಳಿ ಮಳೆಗೆ ಎಲ್ಲ ಉದುರೋಗಿದೆ. ಅದು ಅರ್ಧ ನಷ್ಟ ಆಯಿತು. ಇವಾಗ ಬೆಳೆ ಇಲ್ಲದೆ ಅರ್ಧ ನಷ್ಟ ಆಗ್ತಾ ಇದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಸೋಕ್ಕಾಗಲ್ಲ. ಮದುವೆ ಮಾಡಬೇಕು ಅಂದ್ರೆ ಆಗ್ತಾಯಿಲ್ಲ. ಜೀವನ ಮಾಡೋಕ್ಕೆ ಬಾಧೆ ಆಗ್ತಾಯಿದೆ. ಜೀವನೋಪಾಯಕ್ಕೆ ಬರ್ತಾಯಿಲ್ಲ. ಉಳುಮೆ ಮಾಡೋದು ಬೇರೆ ಖರ್ಚು. ಔಷಧಿ 4 ಸಲ ಹೊಡೆದ್ರು ಕಂಟ್ರೋಲ್ ಬರ್ತಾಯಿಲ್ಲ. ಎಲ್ಲ ರೈತರು ಲಾಸಲ್ಲಿದ್ದಾರೆ. ಅದಕ್ಕೆ ಸರ್ಕಾರದಿಂದ ಏನಾದರೂ ಬೆಂಬಲ ಬೆಲೆ ಘೋಷಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. 7,000ರಿಂದ 10,000 ನಿಗದಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ನಾಗರಾಜ ರೆಡ್ಡಿ, ನಾವು ಆರ್ಕಿಲ್ದೆ.